ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಬಕೆಟ್ ಎಸ್ ಬೆಳ್ಳಿದಪ್ಪ ಬೆಳ್ಳಿ ತಟ್ಟೆ ಅನ್ನಕ್ಕೆ ರಿಟರ್ನ್ ಎಲ್ರಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಮೊನ್ನೆ ಎಸ್ ಮೇಡಮ್ ಅವರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಮೇಡಮ್ ಅವರಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲ ದತ್ತ ಮುಖಂಡರು, ನಾಯಕರು, ಪತ್ರಕರ್ತರು ಬಂದಿದ್ರಿ. ಎಲ್ಲರಿಗೂ ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮ ಪ್ರಾರಂಭಕ್ಕೂ ಮೊದಲು ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕಾರ ಮೊಳಗಿದೆ. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿಕಾರ ಮೊಳಗಿದೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. 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 ಕೂಗಿ ಕಂಠ ಕೂಗಿ ಹೇಳಿವೆ. ಸಾಗಿ ಸಾಗಿ ಹೊರಟಿವೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಕೂಗಿಕಂತ ಕೂಗಿ ಹೇಳಿವೆ. ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿನ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಐಕ್ಯತೆಯನ್ನು ಸಾರುವ ಹೆಸರನ್ನು ನಮ್ಮ ಜೊತೆಗೆ ಕರೆಯುವ. ಮುಸಲ್ಮಾನ ಹೆಸರನ್ನು ನಮ್ಮ ಜೊತೆಗೆ ಕರೆಯುವ. ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ. ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ. ಆದಿಜನರ ಶಕ್ತಿಯನ್ನು ಲೋಕಕ್ಕೆಂದು ಸಾರುವ. ಆದಿಜನರ ಶಕ್ತಿಯನ್ನು ಲೋಕಕ್ಕೆಂದು ಸಾರುವ. ಕೋಟಿ ಕಂಠ ಕೂಗಿ ಹೇಳುವೆ. ಅಂಬೇಡ್ಕರ್ ವಾದ ಜಿಂದಾಬಾದ್. ಅಂಬೇಡ್ಕರ್ ವಾದ ಜಿಂದಾಬಾದ್. ಪ್ರೊಸೀಡಿಂಗ್ಸ್ ಆಗಿತ್ತು. DSS ನೋಡಿ ಮಾತಾಡಿದಾಗ ಕನೆಕ್ಟ್ ಲಾಸ್ಟ್ ಟೈಮು ಮೇಡಮ್ ಸಂಧಾನ ಮಾಡಿ ಸ್ಟಾರ್ಟಿಂಗು. ಆನಂತರ ಹುಡುಗಿಯರ ಪಂಚಾಯತಿ ಬಗ್ಗೆ ಮಾತಾಡಿದ್ರು. ಹುಡುಗಿಯರ ಬಗ್ಗೆ ಲೆಕ್ಕ ಹೇಳಿದ್ರು. ಇವರು ಅರ್ಶನಾಸ್ ಮೇಲೆ ಒಂದು ಲೆಕ್ಕ ಬರೆದ್ರು. ಏನಾಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಪ್ರತಿ ಯಾವ ಗ್ರಾಮ ಅಂತ ನಿರ್ದಿಷ್ಟವಾಗಿ ಹೇಳಿದ್ರಿಲ್ಲ. ಅವರು ಜನರಲ್ ಆಗಿ ಬರೆದಿದ್ರು ಏನಾಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಶ್ರೀನಿವಾಸ್ ಪುರೋಹಿತ್ ರೆಡ್ಡಿ ಅವರಿರೋ ದರ್ಖಾಸ್ತ್ ಮೂಲಕ ಜಮೀನು ಮಂಜೂರಾಗಿದ್ದು ಅದನ್ನು ಸ್ವಾಧೀನ ಕೊಡ್ತಿಲ್ಲ ಅಂತ ಹೇಳಿದ್ರು. ಅದು ಬನ್ನಿ ಡೀಟೇಲ್ಸ್ ಆಗಿ ಅಂತ ಬಂದಾರ ವಿಚಾರ ಮಾತ್ರ ನಾನು ಹೋದ್ಸರಿ ಕೂಡ ಸಾಹೇಬ್ರ ಎಲ್ಲ ಡಿಸ್ಕಸ್ ಮಾಡಿ ಪ್ರತಿ ತಿಂಗಳು ಲಾಸ್ಟ್ಗೆ ಕಡೆಯ ಭಾನುವಾರ ದರ್ಗದ ಕುಂದುಕೊಟ್ಟು ಸಭೆ ಮಾಡಿ 3 ತಿಂಗಳಿಗೆ ಒಂದ್ಸತಿ ಎಲ್ಲ ಇಲಾಖೆವಾರು ಮಾಡಬೇಕಾಗಿದೆ ತಾಲೂಕಿನ ಆಡಳಿತ. ಇಲ್ಲಿ ತಾಲೂಕಿನ ಆಡಳಿತ ವಿಫಲವಾಗಿದೆ. ಯಾಕಂದರೆ ಸುಮಾರು 5 ವರ್ಷ ಮೇಲೆ ಆಗಿದೆ. ನಾನು ಪ್ರತಿ ಪೀಸ್ ಮೀಟಿಂಗಲ್ಲೂ ಡಿಸ್ಕಸ್ ಮಾಡ್ತಾನೆ ಇರ್ತೀನಿ, ನೋಟಿಸ್ಗೆ ಬರೆಸ್ತಾನೆ ಇರ್ತೀನಿ. ಇದುವರೆಗೂ ಅದನ್ನು ಯಾರೇ ಆಗಲಿ ಇಂಪ್ಲಿಮೆಂಟ್ ಮಾಡಿ. ದಯವಿಟ್ಟು ಬರೀ ಇಲ್ಲಿ ಪೊಲೀಸ್ ಸ್ಟೇಷನ್ ಒಂದೇ ಸಮಸ್ಯೆ ಇಲ್ಲ, ರೆವಿನ್ಯೂದು ಸಮಸ್ಯೆ ಇದೆ, ಮತ್ತು ಪಂಚಾಯತಿದು ಸಮಸ್ಯೆ ಇದೆ. ಎಲ್ಲ ಇಲಾಖೆಯವರು 3 ತಿಂಗಳಿಗೆ ಒಂದ್ಸತಿ ತಾಲೂಕು ಮಾಡಬೇಕು ಸರ್ಕಾರಿ ಸುತ್ತೋಲೆ ಪ್ರಕಾರ. ಓಕೆ ಮೇಡಮ್, ಅದನ್ನು ದಯವಿಟ್ಟು ಖಂಡಿತವಾಗಿ ಮಾಡಲೇಬೇಕು. ಯಾಕಂದರೆ ಸುಮಾರು ಕೇಸು ನಾವು ಕಾಟ ಕೊಡ್ಬೇಕಾದ್ರೆ ಕಂಪ್ಲೇಂಟ್ ಮಾಡ್ತೀವಿ. ಇದು ಮಾಡ್ತೀವಿ ಫಾರ್ವರ್ಡ್ ಇಲ್ಲ ಮೇಡಮ್, ಅಲ್ಲಿ ಇದು ಮಾಡ್ತಾ ಇಲ್ಲ, ಇಲ್ಲಿ ಕಳಿಸ್ಕೊಡ್ತಾರೆ. ಏನೇ ಸಾರಿ ಒಂದು ಅಟ್ರಾಸಿಟಿ ಕೇಸ್ ಹಾಕಬೇಕು ಅಂದರೆ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕಾಗಿತ್ತು. ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರು. ಸಬ್ ಇನ್ಸ್ಪೆಕ್ಟರ್ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಆಮೇಲೆ ಇನ್ಸ್ಪೆಕ್ಟರ್ SHOಗಳಾದರು. ಇನ್ಸ್ಪೆಕ್ಟರ್ಗಳನ್ನ ಸರಿ ಮಾಡುತ್ತಾ ಅಂತ ನೋಡಿದ್ರು. ಅದು ಪರಿಹಾರ ನಿಮ್ಮಂಥ ಲೀಡರ್ಸ್ ಎಲ್ಲ ಸರ್ಕಾರದ ಗಮನಕ್ಕೆ ತಂದಿದ್ದಕ್ಕೆ DSP ಮಟ್ಟದ ಅಧಿಕಾರಿನೇ ಅಟೆಂಡ್ ಮಾಡಬೇಕು. SC ST ಇದನ್ನ
ಗೆಸ್ಟೆಡ್ ಆಫೀಸರ್ DSP ಇವ್ರಿಗೆ ಅಷ್ಟು ಅನ್ಯಾಯ ಆಗ್ತದೆ. DSP ರೂರಲ್ ಮಾಮೂಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಬಂದೋಬಸ್ತ್ ಇರ್ತದೆ, ಪಾರ್ಟಿಷನ್ ಕಾಯ್ಬೇಕು, ಅದು ಇದು ಅಂತ ವಿಪರೀತ ಕೆಲಸ ಇರುತ್ತಲ್ವಾ. SC/ST ಕಾನ್ಫ್ಲಿಕ್ಟ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ಜಿಲ್ಲೆಗೂ ಒಂದೊಂದು ಪೊಲೀಸ್ ಸ್ಟೇಷನ್ ಅಂತ ಮಾಡೋದು. ಅದು DCRE ಸೆಲ್ ಅಲ್ಲ, ಈಗ ಅದು DCRE ಪೊಲೀಸ್ ಸ್ಟೇಷನ್. ಅದು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಒಂದು ಮಾನ್ಯತೆ ಕೊಟ್ಬಿಟ್ಟು ಅವ್ರಿಗೂ FIR ಮಾಡಲಿಕ್ಕೆ ಒಂದು ಅವರಿಗೆ ಅಧಿಕಾರ ಕೊಟ್ಟು, ತನಿಖೆ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟು, ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಅಧಿಕಾರ ಯಾರಾದ್ರೂ ಮಾಡ್ಲಿಕ್ಕಾಗಲ್ಲ. ಸರ್ಕಾರ ಅದಕ್ಕೆ ಪೊಲೀಸ್ ಸ್ಟೇಷನ್ ಅಂತ ಕೊಡಬೇಕು. ಅದನ್ನ ದಯವಿಟ್ಟು ನೀವು ಅದನ್ನ ಅಷ್ಟು ನೆಗ್ಲೆಕ್ಟ್ ಆಗಿ ತಗೊಂಡ್ಬಿಡಿ. ಸರ್ಕಾರ ಅದಕ್ಕೆ ಒಂದು DSPನ ಒಬ್ಬ ಪೊಲೀಸ್ ಸ್ಟೇಷನ್ ಮಾಡಿ ಅಧಿಕಾರ ಮಾಡಿದ್ದಾರೆ. ಅವ್ರು ಮಾಡಲಿಲ್ಲ ಅಂತಂದ್ರೆ ಖಂಡಿತ ನಾವು ಮಾಡಲ್ಲ ಅಂತ ನಾವು ಯಾವತ್ತೂ ಕೈ ಎತ್ತಿಲ್ಲ. ಯಾವ್ದಾರ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಲ್ಲ ಸರ್ ರೋಡ್ ವಿಚಾರ ಮುಡಿದು